ನನ್ನ ಹೆಸರು ಶರಣಗೌಡ ಅಂತೇಳಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಏನಿತ್ತು ಅದನ್ನು ಹೆಸರು ಬದಲಾಯಿಸುವ ನೆಪದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆ ಕಾಯ್ದೆಯನ್ನೇ ಸಂಪೂರ್ಣವಾಗಿ ಬದಲಿಸುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾ ಇದೆ. ಇದನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ರಾಜ್ಯವ್ಯಾಪ್ತಿ ಸಂಸದರ ಮನೆ ಮುಂದೆ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಕಾನೂನಿನಲ್ಲಿ ಈಗೇನು ಕೂಲಿಕಾರರು ಏನು ಬೇಡಿಕೆ ಆಧಾರಿತ ಕೂಲಿ ಸಿಗ್ತಿತ್ತು ಅದನ್ನು ಈಗ ಸಂಪೂರ್ಣವಾಗಿ ಬೇಡಿಕೆ ಆಧಾರಿತ ಕೂಲಿಯನ್ನು ಬದಲಾಗಿ ಪೂರೈಕೆ ಆಧಾರಿತ ಕೂಲಿ ಅಂಥೇಳಿ ಕೇಂದ್ರ ಸರ್ಕಾರ ಕಾನೂನು ಬದಲಾಯಿಸ್ಕೊಂಡಿದೆ. ಅದ್ರ ಜೊತೆಗೆ ಬಜೆಟ್ನಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡಿದೆ ಸರ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರ ಸಂಪೂರ್ಣ ಉದ್ಯೋಗ ಖಾತ್ರಿದ ವರ್ಷದ ಬಜೆಟನ್ನು ಕೇಂದ್ರ ಸರ್ಕಾರನೇ ನಿಭಾಯಿಸ್ತಿತ್ತು. ಈಗಿನ ಒಂದು ಹೊಸ ಕಾಯ್ದೆಯಲ್ಲಿ 60-40 ರೇಷ್ಯೋನಲ್ಲಿ ಸರ್ಕಾರ ಕೆಲವೊಂದು ಪ್ರದೇಶಗಳನ್ನು ಬಿಟ್ಟು ಉಳಿದೆಲ್ಲ 60-40 ರೇಷ್ಯೋನಲ್ಲಿ ಅದು ಒಂದು ಬಜೆಟನ್ನು ನಿರ್ಮಾಣ ಮಾಡ್ಕೊಳ್ತಾ ಇದೆ. ಆಮೇಲೆ ಜನರು ಏನು ವಿಕೇಂದ್ರೀಕರಣ ಆಗಿತ್ತು, ಮೊದಲ ಗ್ರಾಮ ಪಂಚಾಯತ್ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಅದನ್ನು ಅನುಷ್ಠಾನಗೊಳ್ತಿದ್ವು, ಅದನ್ನು ಸಂಪೂರ್ಣವಾಗಿ ಇವತ್ತು ತೆಗೆದುಹಾಕಿಬಿಟ್ಟು ಕೇಂದ್ರೀಕೃತ ಮಾಡಿಕೊಂಡು ಆ ಕಾಮಗಾರಿಗಳಿಗೆ ಕೇಂದ್ರದ ಅನುಮತಿ ಬರೋವರೆಗೂ ಕೂಡ ಆ ಒಂದು ಕೆಲಸ ಮಾಡಲಿಕ್ಕೆ ಕೂಲಿಕಾರರಿಗೆ ಕೆಲಸ ಸಿಗಲಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಇವತ್ತು ಖಂಡಿಸ್ತಾ ಇದ್ದೀವಿ. ಇದರ ಭಾಗವಾಗಿ ಈಗಾಗಲೇ 16 ಮತ್ತು 17ನೇ ಏನು ಸಂಸತ್ನಲ್ಲಿ ಇದನ್ನು ಆಲ್ರೆಡಿ ಮಂಡನೆ ಜೊತೆಗೇ ಅನುಮೋದನೆ ಕೂಡ ಆಗಿ ರಾಜ್ಯಸಭೆ ಕೂಡ ಹೋಗಿದೆ. ಅದಕ್ಕೆ ಈಗಾಗಲೇ ರಾಜ್ಯವ್ಯಾಪ್ತಿ ಸಾಕಷ್ಟು ಸಂಘಟನೆಗಳು ಈ ಒಂದು ಹೊಸ ಮಸೂದೆ ಬೇಡ, ನಮಗೆ ಹಳೆ ಮಸೂದೆನೇ ಮುಂದುವರಿಸಬೇಕು, ಹೊಸ ಮಸೂದೆ ಬೇಡ ಅಂತೇಳಿ ಈಗಾಗಲೇ ಸಾಕಷ್ಟು ದೇಶವ್ಯಾಪ್ತಿ ಸಂಘಟನೆಗಳು ಮುಷ್ಕರ ಕೈಗೊಂಡಿದ್ದಾವೆ. ಅದೇ ರೀತಿಯಲ್ಲಿ ನಾವು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಕೂಡ ಇಂದಿನಿಂದ 22ನೇ ತಾರೀಕು ಪ್ರತಿ ಸಂಸದರ ಮನೆ ಮುಂದೆ ಹೋರಾಟ ಮಾಡಿ ಬರೀ ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸಿದಷ್ಟೇ ಈ ಕಾನೂನಲ್ಲಿಲ್ಲ, ಅದ್ರ ಒಳಗಂತ ಒಕ್ಕೊಂಡು ನೋಡಿರಿ, ನೀವು ಸಂಸತ್ನಲ್ಲಿ ಅದನ್ನು ರೇಸ್ ಮಾಡಿರಿ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಅಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ. ತದನಂತರದಲ್ಲಿ ನಾವು ಪ್ರತಿ ಜಿಲ್ಲೆಯಿಂದ ಕೂಡ ಒಂದು ಪ್ರಧಾನಮಂತ್ರಿಗಳಿಗೆ ಪತ್ರ ಚಳವಳಿ ಮುಖಾಂತರ ಈ ಮೊದಲನೇ ಕಾನೂನಿಗೂ ಮತ್ತು ಈಗಿನ ಕಾನೂನಿಗೆ ಇರೋಂಥ ವ್ಯತ್ಯಾಸನ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕನ್ನೋಂಥದ್ದು ಒಂದು ಕೂಡ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಈ ಥರದ ವ್ಯವಸ್ಥೆಗಳು ಇಟ್ಕೊಂಡು ನಾವು ಇವತ್ತಿನಿಂದ ಈ ಒಂದು ಹೋರಾಟಕ್ಕೆ ಇದನ್ನು ಖಂಡಿಸಿ ಹೋರಾಟನ ಮುಂದುವರಿಸ್ತಾ ಇದ್ದೀವಿ.